27 ಕೋಟಿ ಸಂಬಳ ಕೊಡ್ತೀರಿ. 27 ಕೋಟಿ. ಇವಾಗ 450 ಜನ ನೀವು ತುಂಬಿದ್ರೆ ಕಡಿಮೆ ಅಂದ್ರೂ ಕೂಡ 30ರಿಂದ 32 ಕೋಟಿ ಸಂಬಳ ಕೊಡ್ತಾರೆ. ಆ 32 ಕೋಟಿ ಇವತ್ತಿಗಲ್ಲ, ಪ್ರತಿ ವರ್ಷನೂ ಜಂಪ್ ಆಗ್ತಾ ಇರ್ತದೆ, ಅವ್ರ ಸ್ಕೇಲ್ ಬದಲಾಗ್ತದೆ. ಕೊನೆಗೆ ಸಂಸ್ಥೆಯಲ್ಲಿ ಸಂಬಳ ಕೂಡ ದುಡ್ಡಿಲ್ಲದೆ ಸಂಸ್ಥೆನ ಮಾರ್ಬೇಕಾಗ್ತದೆ. ಏನೋ ಅದೃಷ್ಟ 35 ಜನ ಡೈರೆಕ್ಟರ್ಗಳು ಬಂದಿದೀವಿ, ಅಷ್ಟೋ ಇಷ್ಟೋ ಎಲ್ಲರೂ ಸರಿ ಕೆಲಸ ಮಾಡಿದೀವಿ. ಇವತ್ತು ಸಂಸ್ಥೆಯಲ್ಲಿ 800-900 ಕೋಟಿ ದುಡ್ಡಿದೆ. ಶಿವಕುಮಾರ್ ಅಣ್ಣನು ನಮಗೆ 110 ಕೋಟಿ ನಮಗೆ ಬನಶಂಕರಿ ಮೆಡಿಕಲ್ ಕಾಲೇಜ್ದು 90 ಕೋಟಿ ಎಷ್ಟೋ ಉಳಿಸ್ಕೊಟ್ರು ನಮ್ಗೆ. ಸೊ ನಮಗೆ ಪ್ರತಿಯೊಬ್ಬರು ಕೊಡುಗೆ ಇದೆ ನಮ್ಮ ಎದೆಯಲ್ಲಿ. ಅವ್ರೇನೇನು ಕೆಲಸ ಮಾಡಿದ್ದಾರೆ. ನಾವು ಮನವಿ ಮಾಡ್ತಾ ಇರೋದೇನಂದ್ರೆ, ಡೈರೆಕ್ಟರ್ಗಳಾದವರು ಯಾರಾದ್ರೂ ಪ್ರಶ್ನೆ ಮಾಡಿದ್ರೆ ಅವ್ರು ಮಾಡಿರತಕ್ಕಂಥ ಪ್ರಶ್ನೆ ಸರಿ ಇದೆಯೋ ಇಲ್ವೋ ತಾವು ನಮ್ಗಳನ್ನ ಕೂಲಂಕುಷವಾಗಿ ಕರೆಸಿ ಮಾಡಿ ಮಾತಾಡ್ಬೇಕಾಗ್ತದೆ. ಪ್ರಶ್ನೆ ಮಾಡ್ತಾ ಇದ್ದಂಗೆ ಉಮಾಪತಿ ತುಂಬಾ ಪ್ರಶ್ನೆ ಮಾಡ್ತಾನ, ಗಲಾಟೆ ಮಾಡ್ತಾನ. ನಾನು ಹೇಳೋದು, ನಾವೇನೋ ಪ್ರಶ್ನೆ ಮಾಡ್ತೀವಿ ಅನ್ನೋ ನಾನು ಸಂಘದಲ್ಲಿ ಪ್ರಶ್ನೆ ಮಾಡ್ತೀನಣ್ಣ. ಯಾಕೆ ರಾಜಕೀಯ ಅನ್ನೋದು ಅಲ್ಲಣ್ಣ, ನನ್ ಕ್ಷೇತ್ರ ಲೇಡಿ ಮಾಡೋದು ಆಯ್ತಣ್ಣ. ಯಾರೋ ಮನೆ ಹೆಣ್ಮಕ್ಳು ನಿಂತ್ರೆ ನನ್ನ ಅಕ್ಕ ತಂಗಿರ್ ನಿಂತವ್ರ ನಾನು ಸಪೋರ್ಟ್ ನನಗೆ ಯಾಕೆ ಬೇಕಾಗಿಲ್ಲ. ಹೌದಣ್ಣ, ಪರಿಶೀಲನೆ ಮಾಡಿಸ್ತಾ ಇದ್ದೀವಿ. ಹೌದಣ್ಣ, ನೀನು ಚೇರ್ ಉಳಿಸ್ಕೊಬೇಕು. ನಾವು ಕೇಳೋದೇನು ಅಧ್ಯಕ್ಷರೇ, ಅವತ್ತು ಎಲೆಕ್ಷನ್ ಆದಂತ ಸಂದರ್ಭದಲ್ಲಿ ಏನ್ ಬೆಳವಣಿಗೆ ನಡೀತು, ಸೆಂಟ್ರಲ್ಲಿ ರಾಜಶೇಖರಣ್ಣ ಇತ್ತು ಆಯ್ತಾ. ನಾನು ಕೂಡ ಅಧ್ಯಕ್ಷರಿಗೆ ಹಾಕಿದ್ದೆ ಅಲ್ವಾ. ಅವತ್ತೇನಾಯ್ತು, ಕುತ್ಕೊಂಡು ರಾಜಶೇಖರಣ್ಣ ಎಲ್ಲ ಕುತ್ಕೊಂಡು ಡೈರೆಕ್ಟರ್ 35 ದಿನ ಸಮಯದಲ್ಲಿ ಗಲಾಟೆ ಬೇಡ, ಅಲ್ಲ ಒಗ್ಗಟ್ಟಾಗಿ ಹೋಗೋಣ ತೀರ್ಮಾನ ಆಯ್ತು. ನಿಮ್ಮನ್ನು ಆಯ್ಕೆ ಮಾಡಿದ್ರು, ನಾವು ಸ್ವಾಗತ ಮಾಡಿದ್ವಿ. ಅದಾದಂಥ ಸಂದರ್ಭದಲ್ಲಿ ಎಲ್ಲ ಆದ್ಮೇಲೆ 6 ತಿಂಗಳಿಗೆ ರಾಜೀನಾಮೆ ಕೊಡಬೇಕಿತ್ತು, ಅವ್ರಿಗೆ ಬೇಜಾರಾಯ್ತು, ಕೊಟ್ಟಿಲ್ಲ. ಅದೇ ನಿಮ್ಮ ಡಿಸಿಷನ್ ಅದನ್ನೇ ಮಾತಾಡೋಣ. ನಾವು ಹೇಳ್ತಿರೋದು, ನೀವು ಅಪಾಯಿಂಟ್ಮೆಂಟು ಇನ್ನೊಂದು ಏನೋ ಮಾಡಬೇಕು. ಕರೀರಿ ಒಂದು ಮೀಟಿಂಗು, ಕೇಳಿ ಏನಾಗಿದೆ ಅಂತ. ಎಷ್ಟು ಜನ ಡೆತ್ ಆಗಿದ್ದಾರೆ, ಎಷ್ಟು ಜನ ರಿಟೈರ್ಡ್ ಆಗಿದ್ದಾರೆ, ಕರೀರಿ, ಡಿಸ್ಕಷನ್ ಮಾಡಿ. ಏನ ತರತುರಿಗೆ ನಾಳಿಕೆ ಮಾಡಬೇಕು ಅಂತ ಏನಿದೆ? 5 ವರ್ಷದ ಅಲ್ಲ ಅಧ್ಯಕ್ಷರೇ, ನಾನು ಕೇಳೋದು ನಿಮಗೆ, ನೀವು ಯಾರ್ದೋ ಕೇಳಿ ಗೌರವ ಮಾಡ್ಕೊಂತ ತಪ್ಪು ಈಗ ಮಾತನ್ನು ಕೇಳಿ ಕೇಳ್ತಾ ಇರೋದು ನೀನಣ್ಣ. ಸುಮ್ಮನೆ ನಾನು ಕೇಳೋದು. ಈಗ ಕೋಲಾಬ್ರೇಟಿವ್ ಮಗುನ ಏನಕ್ಕೆ ಏನ್ ಡೈರೆಕ್ಟ್ ಲೆಕ್ಕಕ್ಕಿಲ್ವಾ ನಿಮ್ಗೆ? ಇದಕ್ಕಿಂತ ದೊಡ್ಡ ಜವಾಬ್ದಾರಿ ನೋಡ್ಕೊಂಡ್ ಬಂದಿರೋಂಥವ್ರು ನೀವ್ ಯಾರು. ಕೆಲವೊಬ್ಬ ಪದಾಧಿಕಾರಿ ತಮ್ಮ ತೂಕನ್ ಕಳ್ಕೊಬೇಡಿ. ಈಗ ಅವತ್ತು ನೀವು ಈ ಜಾಗದಲ್ಲಿ ಕೂತಿದ್ದೀರಾ ಅಂದ್ರೆ 35 ಜನದ ಕೊಡುಗೆ ಇತ್ತು. ಅದೆಲ್ಲದಕ್ಕಿಂತ ರಾಜಶೇಖರಣ್ಣ ಅವತ್ತು ತೀರ್ಮಾನ ಮಾಡಿದ್ದಕ್ಕೆ ಐತಿಹಾಸಿಕವಾದಂತ ತೀರ್ಮಾನ ಅವತ್ತಾಯ್ತು. ನೀವು ಕೂತಿದ್ದೀರ ಅಂದ್ರೆ ಖುಷಿ ಪಡ್ಬೇಕು. ನೀವ್ ಯಾರಿಗೂ ದುಡ್ಡು ಕೊಡ್ಲ, ಭ್ರಷ್ಟಾಚಾರನ ಮಾಡ್ಲಿಲ್ಲ. ಆದ್ರೆ ಅವತ್ತು ರಾಜಶೇಖರಣ್ಣ ಹೇಳಿದಕ್ಕೆ ನಾವೆಲ್ಲರೂ ಒಪ್ಕೊಂಡ್ವಿ. ಇವತ್ತು ಸಿಕ್ಕಿದ್ದು ಕೊಡುಗೆ ಏನು? ಒಂದ್ ಕ್ಷಣ ಕೂರಲ್ಲ ಬ್ರದರ್ ಅದರಲ್ಲಿ. ಆದ್ರೆ ನೀವು ಹೆಂಗ ಸರಿ ದೂಸ್ಕೊಂಡು ಹೋಗಿ ಬರ್ತಾನೆ ಇಲ್ಲ, ಎಲ್ಲಾರು ಈ ಮಟ್ಟಕ್ಕೆ ತಂದು ನಿಲ್ಸ್ಕೊಂಡಿದ್ದೀರಾ. ನೀವೇನಂತಿದ್ರ 18 ಜನಕ್ಕೆ 40 ಜನ ಅಪಾಯಿಂಟ್ ಮಾಡಿದ್ರ, 40 ಹೆಚ್ಚು ಜನ ಮಾಡಿದ್ರ ಅಂತ. ನಾನು ಈ ನಲ್ಲಿ ಏನೇನ್ ತೀರ್ಮಾನ ಆಗಿದೆ ಅದೆಲ್ಲ ನೀವು ಕೇಳಿದ್ರಲ್ಲ. ನಿಮ್ಗೊಂದು ಸಬ್ಮಿಷನ್, ನಿಮ್ಗೊಂದು ಸಬ್ಮಿಷನ್. ಈ ಹಿಂದೆ ಒಂದ್ ನಿಮಿಷ ಹೇಳ್ತೀನಿ ಕೇಳಿ. ಈ ಹಿಂದೆ ಏನಾಯ್ತು ಸರ್, ಒಂದೊಂದು ನಿಮಿಷ ಸರ್, ಇದು ಮೇನ್ ಪಾಯಿಂಟ್ ಬರ್ತೀನಿ. ಈ ಹಿಂದೆ ತಾವು ಅಧ್ಯಕ್ಷರ ಸಾರಥ್ಯದಲ್ಲಿ ಒಂದು ಸಭೆ ನಡೀತು. ನಾನೊಂದು ಮನವಿ ಕೊಟ್ಟೆ ನಿಮ್ಗೆ. ಏನು, ನರ್ಸಿಂಗ್ ಅಲ್ಲಿ ಲೋಪ ಉಂಟಾಗಿದೆ, 20 ರಿಂದ 30 ಲಕ್ಷದವರೆಗೂ ತಗೊಂಡು ಕೆಲಸ ಕೊಟ್ಟಿದ್ದಾರೆ ಅಂತ ಹೇಳಿ. ನಾವೇನ್ ಮಾಡಿದ್ರಿ, ನಾನು ವಿತ್ CCTV ಫುಟೇಜ್ ಬೇಕು ಅಂತ ಹೇಳಿದೆ. ಮೊನ್ನೆ ಕೋನಪ್ರೆಡ್ಡಿ ಸಾಹೇಬ್ರು ಅವತ್ತು ಆ ಸಭೆಗೆ ಏನು ಭಾಗಿಯಾಗಿದ್ರು. ನೀವು ಅಧ್ಯಕ್ಷರಾಗಿ 2 ದಿವಸಕ್ಕೆ ಅದ್ ನಡೀತು, ಇಂಟರ್ವ್ಯೂ ನಡೀತು. ಆ CCTV ಫುಟೇಜ್ ಕೊಡ್ಲಿಲ್ಲ, ಪ್ರಿನ್ಸಿಪಲ್ ನ ಮೀಟಿಂಗ್ ಕರೀಲಿಲ್ಲ. ಕೊನೆಗೆ ಏನು ಇಂಟರ್ವ್ಯೂ
ಅದಾಯ್ತಣ್ಣ ಅವ್ರಿರ್ಲಿ ನೀವು ನಮ್ಮನ್ನ ನೋಡಿ ಒಂದ್ ನಿಮಿಷ ಹೇಳ್ತೀನಿ ಕೇಳಿ. ಅವತ್ತೇನಾಯ್ತು ಅಣ್ಣ, ಒಂದ್ ನಿಮಿಷ ಹೇಳ್ತೀನಿ ಕೇಳ. ಅವತ್ತೇನಾಯ್ತು ಇಂಟರ್ವ್ಯೂ ನಡಿಬೇಕಾದ್ರೆ ಇಂಟರ್ವ್ಯೂ ನಡಿಬೇಕಾದ್ರೆ ನೀವ್ ಯಾಕೆ ಮೆಡಿಕಲ್ ಕಾಲೇಜಲ್ಲಿ ಅವತ್ತೇ ಮೀಟಿಂಗ್ ಇಟ್ರಿ? ನೀವು ಡೈರೆಕ್ಟರ್ಗಳನ್ನ ನೀವು ಇಂಟರ್ವ್ಯೂ ಅಲ್ಲಿ ಕೂರ್ಬೇಕು ಅಂತ ಆದ್ರೆ ನೀವ್ಯಾಕೆ ಮೆಡಿಕಲ್ ಕಾಲೇಜಲ್ಲಿ ಅವತ್ತು ನೀವು ಅಧ್ಯಕ್ಷ ಆದಾಗ ಅಧ್ಯಕ್ಷರಾಗಿ ಎರಡನೇ ದಿವಸನ 3 ದಿವಸಕ್ಕೂ ನೀವು ಅವತ್ತು ಮೆಡಿಕಲ್ ಕಾಲೇಜಲ್ಲಿ ನಮ್ನೆಲ್ಲಾ ಡೈರೆಕ್ಟರ್ಗಳನ್ನು ಅಲ್ಲಿ ಬೀಗ ಕೂರಿಸ್ಬಿಟ್ರಿ. ನಾವೇ ಬೇಕಾ ನೀವೇ ನಾವೇ ಅಣ್ಣ, ನೀವೇ ಖಂಡಿತವಾಗ್ಲೂ ಇವತ್ತು ತೆಗೆದು ನೋಡಿ. ಆಯ್ತಣ್ಣ, ಅದೊಂದಾಯ್ತಣ್ಣ ಅದೊಂದಾಯ್ತಣ್ಣ. BIT ಅಲ್ಲಿ ಏನಾಯ್ತು? BIT ಅಲ್ಲಿ ನೀವ್ EC ನೀವೇ ತೀರ್ಮಾನ ಬರ್ಸಿದೀರಾ ಏನಂತ? ಆಗಿರ್ತಕ್ಕಂತ ಇಂಟರ್ವ್ಯೂ ಲೋಪದಲ್ಲಿ ಡೆಮೋ ಕ್ಲಾಸ್ ಆಗ್ಬೇಕು ಅಂತ ಹೇಳಿ. ಇದುವರೆಗೂ ಡೆಮೋ ಆಗ್ಲಿಲ್ಲ. ಸಂಬಳ ನೀವು ಕೊಟ್ಟಾಯ್ತು, ಒಂದು ಹೆಚ್ಚು ಕಡಿಮೆ 6 ರಿಂದ 7 ತಿಂಗಳು ಮುಗೀತು ಇಲ್ಲಿವರೆಗೂ. ಇಷ್ಟಾದ್ರೂ ಕೂಡ ಇಲ್ಲಿವರೆಗೂ ಡೆಮೋ ಕ್ಲಾಸ್ ಮಾಡಿಲ್ಲ. ಮತ್ ಯಾವಂತದ್ದು ಕ್ವಾಲಿಟಿ ಎಜುಕೇಶನ್ ನೀವು ಕೊಡ್ತೀರಿ? ಇವಾಗ ಒಂದು ಉದಾಹರಣೆ ಹೇಳ್ತೀನಿ. ನಮ್ ಸ್ವಂತ ಚಿಕ್ಕಪ್ಪನ ಮಗಳು ನನಗೆ ಇಂಜಿನಿಯರಿಂಗ್ ಸೀಟ್ ಬೇಕಣ ಅಂತೇಳಿ, ಬಾಮ್ಮ ನಮ್ ಕಾಲೇಜಲ್ಲೇ ಕೊಡ್ತೀನಿ. ಬೇಡಣ್ಣ ನಿಮ್ ಕಾಲೇಜಲ್ಲಿ. ಬೇಡಣ್ಣ ನಿಮ್ ಕಾಲೇಜಲ್ಲಿ ನಾನು BMS ಅಲ್ಲೇ ಓದ್ತೀನಿ. ಅಣ್ಣ BMS ಅಲ್ಲಿ ಡೊನೇಷನ್ ಕೊಟ್ಟು ಸೇರ್ಸದ್ನಣ್ಣ. ಯಾಕೆ ಗೊತ್ತಾ? ನಾನು ಅದನ್ನು ಬಂದು ಹೇಳಿದೆ, ರೇ ನಮ್ ಕಾಲೇಜ್ ಮರ್ಯಾದೆ ಹಿಂಗ್ ಹಾಳಾಗ್ತಾ ಇದೆ, ನಮ್ಮಿಂದ ಒಳ್ಳೇದಾಗ್ಬೇಕೆ ಹೊರತು ಕೆಟ್ಟದಾಗಬಾರ್ದು ಅಂತ. ಏನ್ರಿ ನೀವು ಒಂದು ಟೇಬಲ್ ಚೇರ್ ಅಲ್ಲಿ ಲಂಚ ತಗೊಳ್ತಾರ್ರಿ? ನಾನು ಟ್ರೆಜರರ್ ಆಗಿದ್ದಾಗ 1.25 ಕೋಟಿ ನಮ್ಮ ಸೀನಣ್ಣ ಅವರ ಮಗನ್ ಫ್ರೆಂಡು ಪಾಪ ಸೀನಣ್ಣ ಅವ್ರ ಮಗ ನನಗೆ ಫೋನ್ ಮಾಡ್ತಾನೆ, ಅಣ್ಣ ಏನಣ್ಣ ಇಲ್ಲಿ ಹಿಂಗ್ ಆಗ್ಬಿಟ್ಟಿದೆ ಅಣ್ಣ. ನಾನ್ ಹೇಳೋದ್ರು ಕೂಡ ಸೈನ್ ಆಗ್ತಾ ಇಲ್ಲ ಅಣ್ಣ. ಕೆಲವೊಬ್ಬ ಡೈರೆಕ್ಟರ್ಗಳು ಅಲ್ಲಿ ರಿಮಾರ್ಕ್ ಬರೆದು ಬಿಟ್ಟಿದ್ದಾರೆ, 5 ಲಕ್ಷ ಕೊಟ್ಟಿರ್ತಾರೆ. ಆತನೂ ಇಲ್ಲಿ ಹೊರಗಡೆ ನಿಂತಿದ್ದಾನೆ ಲಂಚ ಕೊಟ್ಟವನು. ಕೊನೆಗೆ ಆತ ಹೇಳ್ತಾನೆ, ಸರ್ ನನ್ನ ಹೆಂಡತಿ ಮಾಂಗಲ್ಯ ಅಡ ಇಡಬೇಕು ಸರ್. ಪ್ರಮೋದ್ ಅವ್ರು ಹೇಳ್ತಾರೆ, ₹1 ಲಂಚ ಕೊಡ್ಬೇಡ, ನಾನು ಏನೋ ಮಾತಾಡಿ ಪೇಮೆಂಟ್ ಕೊಡ್ತೀನಿ. ಕೊನೆಗೆ ಪ್ರಮೋದ್ ನಾನು ಹೇಳಿದ್ರೆ, ನೀನ್ ತಲೆ ಕೆಡಿಸ್ಕೊಂಡ್ಬಿಡಪ್ಪ, ನಾನು ಕೊಡ್ತೀನಿ ₹1. ಕೊನೆಗೆ ಪೇಮೆಂಟ್ ಕೊಟ್ಟು ಪ್ರಮೋದ್ ನಾನು ಫೋನ್ ಮಾಡಿದೆ, ಅಣ್ಣ ಥ್ಯಾಂಕ್ಸ್ ಅಣ್ಣ, ಅವನ ಹೆಂಡತಿ ಮಾಂಗಲ್ಯ ಅಡ ಇಡೋ ಲೆವೆಲ್ಗೆ ಬಂದಿದ್ದ, ನೀವು ಫೋನ್ ಮಾಡಿ ಕೇಳಿದ್ರು ಹಂಗೆ ಇರ್ಬೇಕು. ಅಂತ ಡೈರೆಕ್ಟರ್ಗಳು, ನಾಲಾಯಕ್ ಡೈರೆಕ್ಟರ್ಗಳು ಅಣ್ಣ. ಈ ಕೆಲಸ ಮಾಡೋದು ಒಂದೇ, ಅವ್ರ ಹೆಂಡತಿ ಮಕ್ಕಳಿಗೆ ವಿಷ ಕುಡಿಸೋದು ಒಂದೇ. ಈಗ ಹಿಂದೆ ಆಯ್ತು, ಈ ಸಲ ಹೇಳ್ತಿಲ್ಲ, ಹಿಂದೆ ಎಲ್ಲ ಇದ್ರಲ್ಲ 18 ಈಗ ಒಂದ್ ಸಬ್ಮಿಷನ್ ನಿಮ್ ಕನ್ಫ್ಯೂಸ್ ಆಗಿದೆ ಅದು. ಮಾಡೋಣ ಅಂತ ಎಷ್ಟು ಮಾಡಿದೀರಾ ಅಂತ ಈಗ ಎಷ್ಟು ಮಾಡಿದೀರಾ ಅಂತ ಹೇಳಿ ಹೋಗ್ಲಿ. ನಿಮ್ಗೆ ಗೊತ್ತಿಲ್ದಿರ ಆಗಿದೆ, ಅಧ್ಯಕ್ಷರು ಗೊತ್ತಿಲ್ದಿರ ಆಗಿದೆ ಅದು. ನಿಮ್ಗೆ ಗೊತ್ತಿಲ್ದಿರ ಆಗಿದೆ ಅದು. ಈಗ ನಿಮ್ಗೆ ಗೊತ್ತಿಲ್ಲ ಅಂದ್ರೆ ನಾನ್ ಖಜಾಂಚಿ ಆಗಿದ್ದಾಗ ಒಂದ್ ಮಾತು ಹೇಳ್ತಾರೆ, ಉಮಾಪತಿ ಅವರೇ ನಮ್ ಸಂಸ್ಥೆದು ಸಂಬಳ 25-26 ಕೋಟಿ ಕೊಡ್ತಾ ಇದಾರೆ. ಇದೇ ನಂದೇ ಇನ್ಸ್ಟಿಟ್ಯೂಷನ್ ಇದೆ, ನಮ್ಮ ಕುಟುಂಬದ್ದು ಇದೆ. ಇದರಲ್ಲಿ 30 to 40% ಸಂಬಳದಲ್ಲಿ ಇದಕ್ಕಿಂತ ದೊಡ್ಡ ಸಂಸ್ಥೆ ನಾವು ನಡೆಸ್ತಾ ಇದ್ದೀವಿ ಅಂತ ಇವರೇ ಸಾಕ್ಷಿ. ಆಯ್ತಲ್ವಾ? ಅದಾದ್ಮೇಲೆ ನೀವ್ ಹೇಳಿದ್ರಣ್ಣ, ನಾನ್ ಖಜಾಂಚಿಯಾಗಿದ್ದಾಗ ಒಬ್ಬ ಟೀಚರ್ ಏನು ಲೆಕ್ಚರರ್ ಅಲ್ವಾ ಸರ್, ಒಬ್ಬ ಲೆಕ್ಚರರ್, ಅವ್ರ ಹೆಸರು ಬೇಡ ಇಲ್ಲಿ, ಆತ ನಮ್ದೇ ಸಂಸ್ಥೆಯಲ್ಲಿ 7 ಅಟೆಂಪ್ಟ್ ಅಲ್ಲಿ ಫೇಲ್ ಆಗ್ತಾನೆ. 8ನೇ ಅಟೆಂಪ್ಟ್ಗೆ ಕ್ಲಿಯರ್ ಮಾಡ್ಕೊಡ್ತಾನೆ. ಆತನ ಹತ್ರ ದುಡ್ಡು ತಗೊಂಡು 25 ಲಕ್ಷ ದುಡ್ಡು ತಗೊಂಡು ಅವತ್ತಿನ ಏನು ಕಾಲೇಜ್ ಚೇರ್ಮನ್ ಅವನಿಗೆ ಕೆಲಸ ಕೊಡ್ತಾರೆ. ಸ್ಟೂಡೆಂಟ್ಸ್ ಕಂಪ್ಲೇಂಟ್ ಹೇಳಿದಾಗ ಅವನು ಅವ್ರಿಗೆ ಹೊಡೆಯಕ್ ಹೋಗೋದು ಎಲ್ಲ ಮಾಡೋದು. ನನ್ನ ಹತ್ರ ಬರ್ತಾರೆ ಸ್ಟೂಡೆಂಟ್ಸ್, ಸರ್ ಮಾತ್ರ ಹೊಡೆಯಕ್ ಬರ್ತಾನೆ, ಅದು ಒಂದ್ಸಲಿ ಕರ್ಸ್ಬಿಟ್ಟು ಹೇಳಿದೆ, ಅವೆಲ್ಲ ಮಾಡ್ಕೊಳಪ್ಪ. ಪ್ರಿನ್ಸಿಪಲ್ನೇ ಕರೆಸ್ತಾರೆ, ನೋಟಿಸ್ ಕೊಟ್ವಿ. ಅದಾದ್ಮೇಲೆ 2ನೇ ನೋಟಿಸ್ ಕೊಟ್ವಿ. 3ನೇ ನೋಟಿಸ್ ಇಲ್ಲಿ ನಾವು ಮಾತಾಡ್ತಾ ಇದೀವಿ, ನನಗೆ ಆತ ಅಲ್ಲೇ ಮಾಡಕ್ ಬಂದ. ನನ್ನ ಅವತ್ತು ನಮ್ ಜೊತೆಲಿದ್ದ ಅಂಗರಕ್ಷಕರು ಆತನ ಕಪಾಳಕ್ಕೆ 1-2 ಬಾರಿಸಿ, ಅಧ್ಯಕ್ಷರು ಬಾಲಣ್ಣ ಅವ್ರು ಇದ್ರು, ಇಮಿಡಿಯೇಟ್ ಆಗಿ ಸಸ್ಪೆನ್ಷನ್ ಮಾಡ್ತಾರೆ. ನಮಗೆ ಎದುರ್ಸಕ್ ಬಂದಿದ್ದಕ್ಕಲ್ಲ, ಒಬ್ಬ ಲೆಕ್ಚರರ್ ಆದವನು ಡೈರೆಕ್ಟರ್ಗಳ ಹತ್ರ ಈ ರೀತಿ ಅವ್ನು ಹೇಳ್ತಾನೆ, 25 ಲಕ್ಷ ಬಿಸಾಕಿದೀನಿ. ಇನ್ನೊಬ್ಬ ಡಾಕ್ಟ್ರು ನಮ್ಮಲ್ಲೇ ಇಂಟೆನ್ಸಿವ್ ಕೇರ್ ಅಲ್ಲಿ ಏನು ಅವ್ರ ಹೆಸರುಗಳು ಬೇಡ, ಸುಮ್ಮನೆ ನಾಳೆ ದಿವಸ ತಪ್ಪಾಗ್ತದೆ. ಆತ ಏನು ಕೆಲಸ ಮಾಡ್ತಾ ಇರ್ತಾನೆ, ಮಾರ್ಟಾಲಿಟಿ ಆಗ್ತದೆ, ತೀರ್ಕೊಂಡ್ಬಿಡ್ತಾನೆ ಪೇಷಂಟ್ ಕಡೆಯವರು ಗಲಾಟೆ ಮಾಡಿದಾಗ ಅವಾಗ ಹೇಳ್ತಾರೆ, ಈ ದುಡ್ಡು ಕೊಟ್ಬಿಟ್ಟು ಬಂದಿದ್ದೀನಿ, ನಿನ್ನ ಹತ್ರ ನಾನು ಹೇಳೋದು ಡೈರೆಕ್ಟರ್ ಹತ್ರ ಮಾತಾಡ್ತೀನಿ. ಕೊನೆಗೆ ನಾನು ಅವ್ರದ್ದು ಮೀಟಿಂಗ್ ಅಲ್ಲಿ ಪ್ರಸ್ತಾಪ ಮಾಡ್ತೀನಿ, ಆತನ ಸಸ್ಪೆಂಡ್ ಮಾಡಬೇಕು ಅಂತ ಹೇಳಿ. ಕಮಿಟಿ ರಚನೆ ಆಗ್ತದೆ. ಕೋನಪ್ಪ ರೆಡ್ಡಿ ಅವ್ರ ಸಮ್ಮುಖದಲ್ಲಿ ಸಮಿತಿ ಮಾಡಿ ಅವರು ಅದನ್ನ ವಿವರಣೆ ಕೊಡಬೇಕು, ಅವರು ಅದರದ್ದು ಇನ್ವೆಸ್ಟಿಗೇಟ್ ಮಾಡಿ ಕೊಡಬೇಕು ಅಂತ ಆಗ್ತದೆ. ಕೊನೆಗೆ ಅದು ಟೇಕ್ ಆಫೇ ಆಗಲ್ಲ. ಅದಾಯ್ತಣ್ಣ, ಒಂದು ಪ್ರೆಸೆಂಟ್ MLA ಸೊಸೆ ತಂಗಿನ ನಾನು ಟ್ರೆಷರರ್ ಆಗಿದ್ದಾಗ 3 ವರ್ಷಗಳ ಕಾಲ ಆಕೆ ಕೆಲಸಕ್ಕೆ ಬಂದಿರಲ್ಲ. ಅವಾಗ ನಾನು ಆಕೆನ ಟರ್ಮಿನೇಟ್ ಮಾಡಿಸ್ತೀನಿ. ನೀವ್ ಹೇಳಿದ್ರಲ್ಲ, ಆ ಕೆಲಸ ಎಲ್ಲ ನಾನು ಮಾಡಿದ್ದೀನಿ. ನಾನು ಆತ್ಮಸಾಕ್ಷಿಯಿಂದ ಹೇಳ್ತಾ ಇದ್ದೀನಿ,
ದಾಖಲೆ ಸಮೇತ ನೀವು ಹೇಳಿದ್ದನ್ನೆಲ್ಲ ನಾನು ಮಾಡಿದ್ದೀನಿ ಅಣ್ಣ. ನನಗಿಂತ ಹೆಚ್ಚಿನ ರೀತಿ ಕೆಲಸ ಮಾಡೋ ನೀವು ಶಕ್ತಿ ಇದ್ರು ಕೂಡ ನಿಮ್ ಕೈನ ಅದನ್ನ ಹೇಳ್ತಾರ ಗೊತ್ತಾ, ಮೋಡಿ ವಿದ್ಯೆ ಮಾಡಿ ದೇವ್ರನ್ನ ಕಟ್ಟಾಕ್ಬಿಡ್ತಾರಂತೆ ಅಂತ. ನಿಮ್ಮನ್ನ ಯಾವ ವಿದ್ಯೆ ಕಲ್ತು ಯಾವ ರೂಪದಲ್ಲಿ ನಿಮ್ಮನ್ನ ಕಟ್ಟಾಕೋರೆ ಗೊತ್ತಿಲ್ಲ. ಅದ್ ಏನ್ ತಡೆ ಓಡಿಸ್ಬಿಟ್ಟು ಗೊತ್ತಿಲ್ಲ ಹೇಳ್ರಿ, ತಡೆ ಓಡಿಸ್ಬಿಟ್ಟು ಗೊತ್ತಿಲ್ಲ. ಯಾರು ಏನೇ ಮಾಡಿದ್ರು ಮಾತ್ರ ಅಧ್ಯಕ್ಷ ಮರ್ಯಾದೆನೇ ಹೋಯ್ತಾ ಇರೋದು. ಇದಂತೂ ನಾನು ಒಬ್ಬರಿಗೆ ಅಣ್ಣ, GB ಡೈರೆಕ್ಟ್ ಮರ್ಯಾದೆ ಹೋಯ್ತೈತೆ, ನಮಗೂ ಮರ್ಯಾದೆ ಹೋಯ್ತೈತೆ ಇಲ್ಲಿ. ನೀವ್ ಯಾಕೆ ಸುಮ್ನೆ ಅದಕ್ಕೆ ರಾಜೀನಾಮೆ ಕೊಡೋಣ. ತಾವೇ ಮಾತು ಕೊಟ್ಟಿದ್ದೀರ. ತಾವೇ ಮಾತು ಕೊಟ್ಟಿದ್ದೀರಿ. ನೀವು ನಮಗ್ ದಾರಿ ತೋರಿಸ್ಬೇಕಣ್ಣ, ಒಳ್ಳೆ ದಾರಿ ತೋರಿಸ್ಬೇಕಣ್ಣ. ರೊಟ್ಟಿ ಜಾರಿ ತುಪ್ಪ ಇಟ್ಟು ಒಂದು ಮಾತಾಡ್ಕೊಂತಾರಂತೇಳಿ ಕಮ್ಮಿ ಆದ್ರೆ ಇದ್ರಲ್ಲ ಕಳಿವೆ ವ್ಯವಹಾರಗಳು ಮಾಡ್ಕೊಂಡು ಕೂತಿದ್ರಲ್ಲ ಕಿತ್ಲಾಡ್ಕೊಂಡು ನನ್ಗ್ ಸಾಲ್ದು ನಿಮ್ಗ್ ಸಾಲ್ದು ಅಂತ ಅವ್ರು ಆಚೆ ಆದ ನನ್ನ ದೇವರನ್ನೇ ನಾನು 6 ತಿಂಗಳು ಬಿಡ್ತೀನಿ ಅನ್ಬಿಟ್ಟು ನಾನು ಇವತ್ತೆಲ್ಲ 35 ಜನ ಕುಂಚಿ ನಾನು ಮಾಡಿದ್ನಲ್ಲ ಏನ್ ಕೊಟ್ಟೆ ಇವರಿಂದ ಆಮೇಲೆ ತಿರ್ಗಾ ಅವಿಶ್ವಾಸ ತಂದಿದ್ರು ಅವತ್ತೇನ್ ಮಾಡಿದ್ರಿ ಅದಕ್ಕೆ ಸುರೇಶ್ ರಾಜೀನಾಮೆ ಕೊಟ್ಟ. ಫಸ್ಟ್ ನಾನು ಹೋಗಿ ನಾನು ರಾಜೀನಾಮೆ ಏನು ಇದು ನೋಡ, ಇದು ನಮ್ ಜನಾಂಗಕ್ಕೆ ಮಾಡೋದು, ನಮ್ಮ ಪೀಳಿಗೆಗೆ ಮಾಡೋದು, ನಮ್ಮ ಮೊಮ್ಮಕ್ಳಿಗೆ ಮಾಡೋದು ದ್ರೋಹ, ಇದು ಅಪಚಾರ.